ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಕ್ಷೇತ್ರದ ವಿದ್ಯೆಯ ವಿಚಾರವಾಗಿ ಒಂದಷ್ಟು ಆಲೋಚನೆಗಳನ್ನು ಮಾಡ್ತೀರಿ. ಬೇಕಾದಷ್ಟು ಸಮಯ ಇರುತ್ತೆ. ಆ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಬೇಡದೇ ಇರತಕ್ಕಂತಹ ವಿಚಾರಗಳಿಗೆ ಕಳೆದು ಈಗ ಪರೀಕ್ಷಾ ದೃಷ್ಟಿಯಿಂದಲೋ ಅಥವಾ ಇನ್ಯಾವುದೋ ಓದಿನ ವಿಚಾರಕ್ಕೋ ಹೆಚ್ಚು ಗಮನವನ್ನು ಹರಿಸ್ತಕ್ಕಂತಹ ಮನಸ್ಸನ್ನು ಮಾಡ್ತೀರಿ. ತುಂಬ ಆಯಾಸವಾಗುತ್ತೆ, ನಿದ್ರಾ ಭಂಗವಾಗುತ್ತೆ, ದೇಹಶ್ರಮವಾಗುತ್ತೆ. ಇರುವಂತಹ ಅವಕಾಶವನ್ನು ಬಿಟ್ಟು ಒತ್ತಡದ ಮಧ್ಯದಲ್ಲಿ ಓದ್ತಕ್ಕಂತಹದ್ದು ಮನಸ್ಸಿಗೂ ಶರೀರಕ್ಕೂ ಎರಡಕ್ಕೂ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ನಿದ್ದೆ ಮತ್ತು ಆಹಾರ ವ್ಯತ್ಯಾಸ ಇದರಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಯೂ ಕೂಡ ಕಾಡುವಂಥದ್ದಾಗತ್ತೆ. ಕಣ್ಣು ಮತ್ತು ಕಿವಿಗೆ ತೊಂದರೆಗಳಾಗ್ತಕ್ಕಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಮಾನಸಿಕವಾಗಿ ಮತ್ತು ಕೆಲಸದ ಒತ್ತಡದಿಂದ ತೊಂದರೆಯನ್ನು ಮಾಡಿಕೊಳ್ತೀರಿ. ಕೆಲಸ ಮಾಡುವಾಗ ಮನಸ್ಸು ಪರಿಶುಭ್ರವಾಗಿರಬೇಕು, ಆಗ ಕೆಲಸದ ಗುಣಮಟ್ಟವನ್ನು ಕಾಪಾಡ್ಬೋದು. ಹಾಗೆ ಎಷ್ಟು ಬುದ್ಧಿವಂತಿಕೆಯಿಂದ ಸರಳ ಸುಲಭವಾಗಿ ಕೆಲಸಗಳನ್ನು ಮಾಡಬೇಕು, ಆ ರೀತಿಯಲ್ಲಿ ಮಾಡಬೇಕು. ಒಂದೇ ಕೆಲಸವನ್ನು ಮತ್ತೆ ಮತ್ತೆ ಮಾಡಿ ಪರಿಶ್ರಮವನ್ನು ಹೆಚ್ಚು ಮಾಡಿಕೊಳ್ಬಾರ್ದು ಅಂತಕ್ಕಂಥದ್ದು. ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಸಾಯಂಕಾಲದ ಹೊತ್ತಿಗೆ ಸಂಬಂಧಿಕರ ಮನೆಗೋ ಸ್ನೇಹಿತರ ಮನೆಗೋ ಆತ್ಮೀಯರ ಮನೆಗೋ ಭೇಟಿ ನೀಡಬೇಕಾದಂತಹ ಅನಿವಾರ್ಯತೆ ಒದಗಿ ಬರುತ್ತೆ. ಅಲ್ಲಿ ಒಂದಷ್ಟು ವಿಚಾರ ವಿನಿಮಯಗಳಾಗತ್ತೆ, ಸಂತೋಷ ಅಥವಾ ಸಮಯವನ್ನು ಕಳೀತಕ್ಕಂತಹದ್ದು ಗೊತ್ತಾಗದೇ ಇರಬಹುದು. ಇಷ್ಟ ದೇವತಾ ಸ್ಮರಣೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಮನಸ್ಸನ್ನು ತುಂಬ ಸ್ವೇಚ್ಛೆಯಾಗಿ ಬಿಟ್ಟರೆ, ಅದು ಹೇಳಿದಾಗೆಲ್ಲ ಕೇಳಿದರೆ ಸಮಾಜದಲ್ಲಿ ಅವಮಾನವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಪ್ರೇಮಿಗಳಿಗೆ ಆ ರೀತಿಯ ಸಂದರ್ಭ ಒದಗಿ ಬರಬಹುದು ಅಂತಕ್ಕಂಥದ್ದು. ಪ್ರೀತಿಪಾತರ ಜೊತೆಯಲ್ಲಿ ವಿನಾಕಾರಣ ಏನೂ ವಿಶೇಷವಾದಂತಹ ಉಪಯೋಗ ಇಲ್ಲದೆ ಕಾಲ ಕಳೀತಕ್ಕಂತಹದ್ದು, ಮಾತಾಡುವಂಥದ್ದು, ಇದರಿಂದ ನಿಮಗೆ ಅವಮಾನವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದರೆ ನಿಮ್ಮ ಮರವಿನ ಶಕ್ತಿಯಿಂದ ನಿಮ್ಮೆಲ್ಲ ಕಾರ್ಯಗಳು ಅಸ್ತವ್ಯಸ್ತವಾಗುತ್ತೆ. ಎಲ್ಲ ಏನು ಹೇಳಿದ್ರೂ ಮರ್ತು ಹೋಗಿದೆ ಅಥವಾ ಜ್ಞಾಪಕ ಇಲ್ಲ ಅನ್ನುವಂಥದ್ದು. ಕೊನೆ ಪಕ್ಷ ಜ್ಞಾಪಕ ಅಲ್ಲಿ ಹೇಗೆ ಅಂತಂದರೆ, ಕೊನೆ ಪಕ್ಷ ಮರ್ತು ಹೋಗಿದೆ ಅನ್ನುವಂಥದ್ದಾದರೂ ಜ್ಞಾಪಕ ಇದೆಯಲ್ಲ ಅಂತ ಸಮಾಧಾನ ಪಟ್ಟುಕೊಳ್ಬೇಕಾದಂತಹ ಪರಿಸ್ಥಿತಿ. ಬಹಳ ಸಂತೋಷವಾಗಿ ಈ ದಿವಸವನ್ನು ಕಳಿಬೇಕು ಅಂತ ಹೇಳಿದ ಮುಂಚೆಯಿಂದ ಪ್ಲಾನ್ ಮಾಡಿರ್ತೀರಿ. ಆದರೆ ಅದು ಯಾವುದಕ್ಕೂ ಕೂಡ ಅವಕಾಶಗಳು ಆಗಲ್ವೇನೋ ಅನ್ನೋ ರೀತಿಯಲ್ಲಿ ಇರುತ್ತೆ. ಆದಾಯದ ಮೂಲ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ ಏನೂ ತೊಂದರೆ ಆಗದೇ ಇರತಕ್ಕಂತಹದ್ದು. ತಾಯಿಯವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಕಾಡಬಹುದು. ಅದು ಸ್ವಲ್ಪ ಹೆಚ್ಚಿನ ಸಮಸ್ಯೆಯಾಗಿ ಆಗತ್ತೆ ಅನ್ನುವಂತಹ ಸೂಚನೆಗಳು. ತಾತ್ಸಾರ ಮಾಡಬೇಡಿ. ವೈದ್ಯರ ಸಲಹೆ ಅಥವಾ ವೈದ್ಯಕೀಯವಾದಂತಹ ಏನು ಚಿಕಿತ್ಸೆ, ಔಷಧೋಪಚಾರಗಳು ಇದನ್ನು ಅಗತ್ಯವಾಗಿ ಮಾಡಿ ಎನ್ನುವಂಥದ್ದು. ತ್ರ್ಯಂಬಕ ರುದ್ರನನ್ನು ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯುಃ ಕರಿಷ್ಯತಿ ಎಂಬತಕ್ಕಂತಹ ಒಂದು ಮಂತ್ರವನ್ನು 11 ಬಾರಿ ಪಠನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಜೀವನದಲ್ಲಿ ಸದಾಕಾಲ ಸಂತೋಷವಾಗಿರಬೇಕು, ನಮಗೆ ಯಾವುದೂ ದುಃಖ ಬರಬಾರ್ದು, ನಮಗೆ ಯಾವುದೂ ತೊಂದರೆಗಳು ಬರಬಾರ್ದು, ಯಾವ ಸಮಸ್ಯೆಗಳು ಬರಬಾರ್ದು ಅಂತ ಹೇಳಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅಪೇಕ್ಷೆ ಪಡ್ತಕ್ಕಂಥದ್ದು ಸತ್ಯ, ಸಹಜ. ಆದರೆ ಆ ಒಳ್ಳೆಯದಾಗಬೇಕು, ಸಂತೋಷ ನಮ್ಮ ಪರವಾಗಿರಬೇಕು, ನಾವು ಸಂತೋಷ ಪಡಬೇಕು, ನಾವು ಆನಂದದಿಂದ ಇರಬೇಕು ಅಂತಂದರೆ ನಾವು ಒಳ್ಳೆಯ ಕೆಲಸ ಮಾಡಿದರೆ ಅಷ್ಟೇ ಅದು ನಮಗೆ ಸಿಕ್ಕುವಂಥದ್ದು. ನಾವು ಮಾಡುವಂಥದ್ದೆಲ್ಲ ಬೇಡದೇ ಇರುವಂಥ ಕೆಲಸ, ಕೆಟ್ಟ ಕೆಲಸ. ಆದರೆ ನಿರೀಕ್ಷೆ ಮಾಡೋದು ಮಾತ್ರ ಸಂತೋಷವಾದಂತಹ ಸಂಗತಿ. ಹೇಗೆ ಸಾಧ್ಯ ಇದು ಅನ್ನುವಂಥದ್ದನ್ನು ಗಮನಿಸಿ. ಸಾಮಾಜಿಕ ಮಾಧ್ಯಮದಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದಕ್ಕೆ ಹೋಗಿ ತೊಂದರೆಯನ್ನು ಮಾಡಿಕೊಳ್ತೀರಿ. ನನ್ನ ಪ್ರಚಾರ ಆಗಿಬಿಡಬೇಕು ಎಲ್ಲರಿಗೂ ಅನ್ನುವಂತಹ ಭಾವನೆ ಕೆಲವರಿಗೆ ಇರುತ್ತೆ. ಆದರೆ ಆ ಪ್ರಚಾರ ಯಾವ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದು. ಯಾಕೆ ಅಂತಂದರೆ ಏನಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋತ್ತಮ ಅಂತಕ್ಕಂತಹ ಒಂದು ಮಾತು. ಯಾವುದಾರು ರೀತಿಯಾಗಲಿ, ಏನಾರು ಕೆಲಸ ಆಗಲಿ, ಸಮಾಜ ನನ್ನನ್ನು ಗುರುತಿಸಬೇಕು, ನನ್ನ ಹೆಸರು ಮುನ್ನೆಲೆಗೆ ಬರಬೇಕು, ಇಷ್ಟೇ ಚಿಂತನೆಗಳು. ಈ ರೀತಿ ಇದ್ದಾಗ ಅವಮಾನಗಳು ಹೆಚ್ಚಾಗುವಂಥದ್ದಾಗುತ್ತೆ. ಆಸ್ತಿಯ ಖರೀದಿಗೆ ಚಿಂತನೆಯನ್ನು ನಡೆಸುವಂಥದ್ದಿದೆ. ಜಾಹೀರಾತುದಾರರಿಗೆ ಹಿನ್ನಡೆ ಮತ್ತು ಕಷ್ಟ
ಇದು ಒದಗುವಂತಹ ಸಾಧ್ಯತೆ. ತಮ್ಮಲ್ಲಿ ಬಿತ್ತರವಾಗ್ತಕ್ಕಂತಹ ಯಾವುದೋ ವಿಚಾರವನ್ನು ವೈಯಕ್ತಿಕವಾಗಿ ತಗೊಂಡು ಅದನ್ನು ದಾವೆಯೋ ಅಥವಾ ಇನ್ಯಾವುದೋ ಕಾನೂನಾತ್ಮಕವಾದಂತಹ ಚೌಕಟ್ಟಿಗೋ ಸಿಕ್ಕಿಸಿ ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂತಹ ಕೆಲಸ ನಡೆಯುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾದಂತಹದ್ದು. ವ್ಯಾಪಾರದಲ್ಲಿ ಅತಿಯಾದಂತಹ ಬೇಡಿಕೆ ಅವಕಾಶಗಳು ನಿಮ್ಮದಾಗುವಂತಹದ್ದು. ಇದರಿಂದ ಲಾಭ ಪಡೆಯುವುದಕ್ಕೆ ಅವಕಾಶಗಳಿರುತ್ತೆ. ಕಟ್ಟಡ ಸಾಮಗ್ರಿಗಳನ್ನು ಮಾರಾಟ ಮಾಡ್ತಕ್ಕಂಥವ್ರು ಹಾಗೆ ಕಟ್ಟಡ ನಿರ್ವಹಣೆಯನ್ನು ಮಾಡ್ತಕ್ಕಂಥವ್ರಿಗೆ ಶುಭ ಮತ್ತು ಲಾಭ ಎರಡನ್ನು ನೋಡಲಿಕ್ಕೆ ಅವಕಾಶ ಇದೆ. ಈಶ್ವರನನ್ನು ಬಿಲ್ವಪತ್ರೆಯಿಂದ ಅರ್ಚಿಸಿ, ಒಂದು ದಳ ಬಿಲ್ವಪತ್ರೆಯನ್ನು ಪರಮೇಶ್ವರನಿಗೆ ಅರ್ಪಣೆ ಮಾಡೋದರಿಂದ ಅತಿಯಾದಂತಹ ಫಲ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಎಂಬತಕ್ಕಂತಹ ಪ್ರಸಿದ್ಧವಾದಂತಹ ಪರಮೇಶ್ವರ ಪರ ಸ್ತೋತ್ರ ಇದನ್ನು ಜ್ಞಾಪಿಸ್ತಕ್ಕಂಥದ್ದಾಗತ್ತೆ. ಶುಭವಾಗಿ. ಕರ್ಕಾಟಕ ರಾಶಿ ಕುಟುಂಬದವರ ಸಹಕಾರದಿಂದ ಯಾವುದೋ ಆಪತ್ತಿನಿಂದ ಪಾರಾಗ್ತಕ್ಕಂತಹ ಒಂದು ಸಂದರ್ಭ ನಿಮಗೆ ಈ ದಿವಸ ಇದೆ ಅಂತ ಹೇಳಬೇಕು. ಮನಸ್ಸಿಗೆ ಬಂದಂತೆ ವರ್ತಿಸಿದರೆ ಅನಾಹುತಗಳು ಆಗತ್ತೆ. ಎಚ್ಚರ ಎಚ್ಚರ. ಇದನ್ನು ಮರೆತು ವರ್ತಿಸಿದ್ರಿ ಆಗುವಂತಹ ಅನಾಹುತಗಳನ್ನು, ತೊಂದರೆಗಳನ್ನು, ಅವಘಡಗಳನ್ನು ನೀವೇ ಅನುಭವಿಸಬೇಕಾದಂಥದ್ದು. ಪ್ರಯಾಣ ಅಥವಾ ಪ್ರವಾಸದಿಂದ ತುಂಬ ಪ್ರಯಾಸವಾಗ್ತಕ್ಕಂತಹ ದಿವಸ. ತುಂಬ ಸುಸ್ತನ್ನು ಮಾಡ್ಕೊಳ್ತೀರಿ. ದೈಹಿಕವಾಗಿ ಶ್ರಮ ಆಗ್ತಕ್ಕಂಥದ್ದಾಗತ್ತೆ. ಮಕ್ಕಳ ಮಾತು ಈ ದಿವಸ ನಿಮಗೆ ಶುಭ ಫಲವನ್ನು ನೀಡಬಹುದು. ತಾತ್ಸಾರ ಮಾಡಬೇಡಿ. ಏನೋ ಚಿಕ್ಕ ಮಕ್ಕಳು ಹೇಳ್ತಾ ಇದ್ದಾರೆ ಅನ್ನುವಂತಹ ಭಾವನೆ, ತಾತ್ಸಾರ ಧೋರಣೆ ಯಾವುದೂ ಬೇಡ. ಮಕ್ಕಳು ಹೇಳುವಂತಹ ಮಾತನ್ನು ಪೂರ್ಣವಾಗಿ ಕೇಳಿಸ್ಕೊಳ್ಳಿ. ಅದು ನಿಮಗೆ ಅನುಕೂಲ ಆದರೂ ಆಗಬಹುದು ಅನ್ನುವಂತಹ ವಿಚಾರ. ಸಾಕು ಪ್ರಾಣಿಗಳು ಅಥವಾ ಕಾಡು ಪ್ರಾಣಿಗಳೇ ಆಗಿರಲಿ, ಆ ಪ್ರಾಣಿಗಳಿಂದ ದೂರ ಇರತಕ್ಕಂಥದ್ದು ಒಳ್ಳೆಯದು. ಆಪತ್ತಿದೆ, ತೊಂದರೆಯಾಗತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ಚಾಮುಂಡೇಶ್ವರಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವರು ಕೆಂಪು ಹೂವಿನಿಂದ ದೇವಿಯನ್ನು ಅರ್ಚನೆ ಮಾಡಿ. ಕರ್ಕಾಟಕ ರಾಶಿಯವರು ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡುವಾಗ ವಿಶೇಷವಾಗಿ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.